ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತೋವಿನಕೆರೆ ಶ್ರೀ ಗಂಗಾಧರೇಶ್ವರ ಪ್ರೌಢಶಾಲೆಯ 1990ರ ಎಸ್ಎಸ್ಎಲ್ಸಿ ಬ್ಯಾಚಿನ ಗೆಳೆಯ ಗೆಳತಿಯರು ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ತೋವಿನಕೆರೆ ಜೈನ ಬಸದಿ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ತಮಗೆ ಪಾಠ ಕಲಿಸಿದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ತಮ್ಮ ಪ್ರೀತಿಯ ಗುರುಗಳಿಗೆ ಗೌರವಿಸಿ ತಮ್ಮ 35 ವರ್ಷಗಳ ಹಳೆಯ ವಿದ್ಯಾರ್ಥಿ ಜೀವನದ ಸುಮಧುರ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಂಭ್ರಮಿಸಿದ್ರು. 1990ನೇ ಇಸ್ವಿ ಏನು ಎಸ್ಎಸ್ಎಲ್ಸಿ ತೇರ್ಗಡೆಯಾದಂಥ ನಮ್ಮ ತೋವಿನಕೆರೆ ಗಂಗಾಧರೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಈ ದಿನ ಎಲ್ಲ ಒಟ್ಟಾಗಿ ಸೇರಿ ನಾವೆಲ್ಲ 35 ವರ್ಷಗಳ ನಂತರ ಎಲ್ಲ ಗುರುಗಳಿಗೂ ಕೂಡ ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಈ ದಿನ ಎಲ್ಲ 35 ವರ್ಷಗಳ ನಂತರ ನಮ್ಮ ಎಲ್ಲ ಸ್ನೇಹಿತರು ಒಂದೆಡೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಈ ದಿನ ನಾವು ಏರ್ಪಾಡು ಮಾಡಿದ್ದೇವೆ. ಎಲ್ಲ ಗುರುಗಳನ್ನು ಕೂಡ ಕರೆಸಿದ್ದೇವೆ. ಎಲ್ಲರೂ ಕೂಡ ಸಂತೋಷಕರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ 1990ನೇ ಹೈಸ್ಕೂಲ್ ಏನು SSLC ಬ್ಯಾಚ್ ಇದೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಮಾಡೋದ ಉದ್ದೇಶ ಅಷ್ಟೇ ಏನಂದರೆ ನಮ್ಮ ಬುದ್ಧಿ ದಾನ ಮಾಡಿದಂಥ ಗುರುಗಳಿಗೆ ನಮ್ಮ ಕನಿಷ್ಠ ಮಟ್ಟದ ಗೌರವ ಸಲ್ಲಿಸಬೇಕು ಮತ್ತು ನಮ್ಮ ಸ್ನೇಹಿತರನ್ನ ಒಮ್ಮೆ ಭೇಟಿಯಾಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ನನ್ನೆಲ್ಲ ಸ್ನೇಹಿತರಿಗೆ ಈ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಅಂತ ನಾನಾದರೂ ಭಾವಿಸ್ತಾ ಇದನ್ನು ತಮ್ಮ ಟಿವಿ ಮಾಧ್ಯಮಗಳ ಮೂಲಕ ಬಿತ್ತರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀನಿ. ಸ್ನೇಹಿತರುಗಳು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದ್ರ ಮೂಲಕ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮತ್ತೆ ನಾವು ಸ್ನೇಹಿತರುಗಳೆಲ್ಲ ಸೇರೋಣ, ಎಲ್ಲ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಣ, ಎಲ್ಲ ಕಷ್ಟಕ್ಕೂ ನಾವು ನೆರವಾಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಗುರುಗಳನ್ನು ಗುರುತಿಸಬೇಕು. ಈಗಿನ ಕಾಲದಲ್ಲಿ ಗುರುಗಳ ಭರ್ತಿ ಕಡಿಮೆ ಆಗ್ತಿದೆ. ಅದರ ಬಗ್ಗೆ ಅವರು ಮುಂದುವರಿಸ್ಕೊಂಡು ಹೋಗಬೇಕು ಈ ಒಂದು ಕಾರ್ಯಕ್ರಮವನ್ನು ಅನ್ನೋ ಒಂದು ಸಂತೋಷದ ವಿಚಾರ ಇದು. ಹಾಗೆ ಮನೆಯಲ್ಲಿ ನಾವು ಏನೇ ಅಡೆತಡೆಗಳಿದ್ದರೂ ಸಹ ಈ 35 ವರ್ಷದ ಫ್ರೆಂಡ್ಸ್ ಅಂದರೂ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ನಮಗೆ ಇದೊಂದು ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ನನಗೂ ಸಹ ಶಿಕ್ಷಕರು ಪುನಃ ಅವ್ರ ಜೊತೆಯಲ್ಲಿ ನಾನು 20 ವರ್ಷಗಳ ಕಾಲ ನಾನು ಶಿಕ್ಷಕನಾಗಿ ಕೆಲಸ ಮಾಡಿರ್ತಕ್ಕಂಥ ನನ್ನ ಪುಣ್ಯ ಅಂತಕ್ಕಂಥ ನನ್ನ ಭಾವನೆ. ಈಗೊಂದು ನಾನು ಗುರುವಾಗಿ ಮತ್ತು ಈ ಶಾಲೆಯ ಶಿಕ್ಷಕನಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.